Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷ ಚೇತನರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆ ಸುದ್ದಿಯನ್ನು ನಿಮಗೆ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ 2 ಬಾರಿ ವೀಕ್ಷಿಸಿ. ದೆಹಲಿ ಸರ್ಕಾರವು ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರ ಮಾಸಿಕ ಪಿಂಚಣಿಯನ್ನು ತಿಂಗಳಿಗೆ 500 ರೂಪಾಯಿ ಹೆಚ್ಚಿಸುವ ಸಾಧ್ಯತೆ ಇದೆ. ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರ ಮಾಸಿಕ ಪಿಂಚಣಿಯನ್ನು ಏರಿಕೆ ಮಾಡುವಂತೆ ಈಗಾಗಲೇ ದೆಹಲಿ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಇದಕ್ಕಾಗಿ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದೆ. ಅದನ್ನು ಹಣಕಾಸು ಇಲಾಖೆ ಅನುಮೋದನೆಗಾಗಿ ಸಹ ಕಳಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಸಮಾಜ ಕಲ್ಯಾಣ ಇಲಾಖೆ ಪ್ರಸ್ತಾವನೆ ಸರ್ಕಾರದ ಅನುಮೋದನೆ ನೀಡಿದರೆ ಇದನ್ನು ಸಂಪುಟದ ಮುಂದೆ ಮಂಡಿಸಲಾಗುವುದು. ಮುಖ್ಯಮಂತ್ರಿ ರೇಖಾ ಗುಪ್ತಾ ನೇತೃತ್ವದ ಸಚಿವ ಸಂಪುಟ ಇದಕ್ಕೆ ಅನುಮೋದನೆ ನೀಡಿದರೆ ನಂತರ ಪಿಂಚಣಿ ಮೊತ್ತವನ್ನು ಹೆಚ್ಚಳವಾಗುತ್ತದೆ ಎಂದು ಹೇಳಲಾಗಿದೆ. ಸದ್ಯ ಸುಮಾರು 4.6 ಲಕ್ಷ ಹಿರಿಯ ನಾಗರಿಕರು ಮಾಸಿಕ ಸರ್ಕಾರಿ ಪಿಂಚಣಿಯನ್ನು ಈಗಾಗಲೇ ಪಡೆದುಕೊಳ್ಳುತ್ತಿದ್ದಾರೆ. 60ರಿಂದ 69 ವರ್ಷ ವಯಸ್ಸಿನವರಿಗೆ ತಿಂಗಳಿಗೆ 2,000 ರೂಪಾಯಿ ಗೌರವಧನ ಮತ್ತು 70ಕ್ಕಿಂತ ಹೆಚ್ಚು ಮೇಲ್ಪಟ್ಟ ವೃದ್ಧರಿಗೆ 2,500 ರೂಪಾಯಿ ಗೌರವಧನ ಅಂದರೆ ಮಾಸಿಕ ಪಿಂಚಣಿ ನೀಡಲಾಗ್ತಾ ಇದೆ. ಸಚಿವ ಸಂಪುಟದ ಅನುಮೋದನೆ ನಂತರ ಈ ಮೊತ್ತವು 60ರಿಂದ 69 ವರ್ಷ ವಯಸ್ಸಿನವರಿಗೆ 2,500 ರೂಪಾಯಿ ಹಾಗೂ 70ರಿಂದ 70 ವರ್ಷ ಮೇಲ್ಪಟ್ಟವರಿಗೆ 3,000 ರೂಪಾಯಿ ಒಳಗೆ ಪಿಂಚಣಿ ಏರಿಕೆ ಮಾಡಲಾಗುವುದು ಎಂದು ತಿಳಿಸಲಾಗಿದೆ. ಸಂಪುಟದ ಅನುಮೋದನೆ ನಂತರ ಪ್ರಸಕ್ತ ತಿಂಗಳಿಗೆ 2,500 ರೂಪಾಯಿ ಪಡೆಯುತ್ತಿರುವ ಸುಮಾರು 1.35 ಲಕ್ಷ ವಿಶೇಷ ಚೇತನರಿಗೆ 3,000 ರೂಪಾಯಿ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ತಿಳಿಸಲಾಗಿದೆ. ಪಿಂಚಣಿಯನ್ನು ಪಡೆಯಲು ಏನೆಲ್ಲ ಅರ್ಹತೆ ಬೇಕು ಅಂತ ನೋಡೋದಾದರೆ, ವೃದ್ಧಾಪ್ಯ ಪಿಂಚಣಿ ಅರ್ಹರಾಗಲು ಒಬ್ಬ ವ್ಯಕ್ತಿಯು 60 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು. ಕನಿಷ್ಠ 5 ವರ್ಷಗಳಿಂದ ರಾಜಧಾನಿ ದೆಹಲಿಯಲ್ಲಿ ವಾಸವಾಗಿರಬೇಕು. ಫಲಾನುಭವಿ ಕುಟುಂಬದ ಆದಾಯವು ವಾರ್ಷಿಕ 1 ಲಕ್ಷ ರೂಪಾಯಿಗೆ ಮೀರಿರಬಾರದು. ಅಂಗವಿಕಲರಿಗೆ ಏನೆಲ್ಲ ಅರ್ಹತೆ ಬೇಕು ಅಂತ ನೋಡೋದಾದರೆ, ಕನಿಷ್ಠ 5 ವರ್ಷಗಳಿಂದ ದೆಹಲಿ ರಾಜ್ಯದಲ್ಲಿ ಅವರು ವಾಸವಿರಬೇಕು. ವಾರ್ಷಿಕ 1 ಲಕ್ಷ ರೂಪಾಯಿಗಿಂತ ಕಡಿಮೆ ಕುಟುಂಬ ಆದಾಯ ಹೊಂದಿರಬೇಕು. ಈ ವರ್ಗದಲ್ಲಿ ಪಿಂಚಣಿ ಪಡೆಯಲು ಅರ್ಜಿದಾರರಿಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಚೇತನರ ಪಿಂಚಣಿಗೆ ಇರಬೇಕಾದ ಅರ್ಹತೆಗಳು: ಸಾಮಾನ್ಯವಾಗಿ 18 ವರ್ಷ ಮೇಲ್ಪಟ್ಟವರಾಗಿರಬೇಕು. ಅಂಗವಿಕಲತೆ ಪ್ರಮಾಣ ಕನಿಷ್ಠ 40, ಗರಿಷ್ಠ 75ಕ್ಕೂ ಮೇಲಾಗಿರಬೇಕು. ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ದೆಹಲಿಯಲ್ಲಿ ಕನಿಷ್ಠ 5 ವರ್ಷ ವಾಸವಿರಬೇಕು. ಅಂಗವಿಕಲತೆ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ನಿವಾಸಿ ಪ್ರಮಾಣಪತ್ರ, ಬ್ಯಾಂಕ್ ಖಾತೆ ವಿವರಗಳನ್ನು ಅವರು ಸಲ್ಲಿಸಬೇಕಾಗ್ತದೆ. ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದರೆ, ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅಧಿಕೃತ ವೆಬ್ಸೈಟ್ ದೆಹಲಿ ಡಿಸ್ಟ್ರಿಕ್ಟ್ ಪೋರ್ಟಲ್ಗೆ ಹೋಗಿ ನೀವು ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸ್ನೇಹಿತರೆ, ಏನೇ ಆಗಲಿ, ದೆಹಲಿ ಸರ್ಕಾರ ನಮ್ಮ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ 2,500 ರೂಪಾಯಿ ಮತ್ತು 3,000 ರೂಪಾಯಿ ಪಿಂಚಣಿಯನ್ನು ಹೆಚ್ಚಳ ಅಂತೂ ಮಾಡ್ತಾ ಇದೆ. ನಮ್ಮ ಸರ್ಕಾರ ಇನ್ನೂವರೆಗೂ ಹಿರಿಯ ನಾಗರಿಕರ ಪಿಂಚಣಿಯನ್ನು ಹೆಚ್ಚಳ ಮಾಡಿಲ್ಲ. ಎಷ್ಟು ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು, ಹಂಗಂದರೆ ಅಂಗವಿಕಲರಿಗೆ ಎಷ್ಟು ಪಿಂಚಣಿ ಹೆಚ್ಚಳ ಮಾಡಬೇಕು ಮತ್ತು ಹಿರಿಯ ನಾಗರಿಕರಿಗೆ ತಿಂಗಳ ಮಾಸಿಕ ಪಿಂಚಣಿ ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಯಾವ್ಯಾವ ಜಿಲ್ಲೆಯಿಂದ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಿಮ್ಮ ಜಿಲ್ಲೆ ಹೆಸರು ಮತ್ತು ಪಿಂಚಣಿ ಹೆಚ್ಚಳ ಎಷ್ಟು ಮಾಡಬೇಕು ಅನ್ನೋದನ್ನು ಈಗಲೇ ಕಾಮೆಂಟಲ್ಲಿ ಬರೆದು ಹಾಕಿ ನಾವು ಸರ್ಕಾರಕ್ಕೆ ಅದನ್ನು ಸಲ್ಲಿಸ್ತೀವಿ.